ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಭಗವಂತ ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊಳ್ತೀನಿ. ಇವತ್ತು ನಾನು ಫ್ರೆಂಚ್ ಫ್ರೈಸ್ ಮಾಡ್ತಾಯಿದ್ದೀನಿ. ಮಕ್ಕಳಿಗೆ, ದೊಡ್ಡವ್ರಿಗೆ ಎಲ್ರಿಗೂ ಇದು ಇಷ್ಟ ಆಗುವಂಥ ಒಂದು ಸ್ನ್ಯಾಕ್ಸು. ಫ್ರೆಂಚ್ ಫ್ರೈಸು ನಾವು ಹೊರಗಡೆ ಹೋಗಿ ತಿಂತೀವಲ್ಲ, ಅದಕ್ಕಿಂತ ಚೆನ್ನಾಗಿ ಮನೇಲಿ ಆಗೋ ಹಾಗೆ ಮತ್ತು ಸುಲಭವಾಗಿ ಒಂದು 10 ನಿಮಿಷದಲ್ಲಿ ನಾವು ಈ ಫ್ರೆಂಚ್ ಫ್ರೈಸ್ನ ರೆಡಿ ಮಾಡ್ಕೋಬೋದು. ಅಲ್ಲಿ 200 ರೂಪಾಯಿ ಕೊಟ್ಟು ತಿಂತೀವಲ್ಲ, ಅಷ್ಟು ಫ್ರೆಂಚ್ ಫ್ರೈಸ್ನ ಇಲ್ಲಿ 20 ರೂಪಾಯಲ್ಲೇ ಮನೇಲಿ ಮಾಡ್ಕೊಳ್ಬೋದು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋ ಎಲ್ಲ ನನ್ನ ಹಿತೈಷಿಗಳಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತೀನಿ. ಹಾಗೆ ಯಾರು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಲೂ ಕೇಳ್ತೀನಿ. ಮತ್ತು ನಿಮ್ಮ ಕಮೆಂಟ್ಗಳು ನನಗೆ ತುಂಬ ಮುಖ್ಯ. ನನ್ನ ವಿಡಿಯೋಗಳನ್ನು ನೋಡಿ ಏನು ಅನಿಸುತ್ತೆ ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೀರಿ ಅಂತ ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ನೋಡಿ, ಇಲ್ಲಿ ನಾನು 3 ಆಲೂಗಡ್ಡೆ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಆಲೂಗಡ್ಡೆ ನೀವು ತೊಗೊಳ್ಳಿ. ಇದನ್ನು ಸ್ವಲ್ಪ ಚೆನ್ನಾಗಿ ತೊಳ್ಕೊಬೇಕು ಆಲೂಗಡ್ಡೆನ. ಸಾಮಾನ್ಯವಾಗಿ ಈಗಿನ ಕಾಲದ ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಹೋಗಿ ನಿಮ್ಗೇನು ಬೇಕು ಅಂತ ಕೇಳಿದ್ರೆ ಅವ್ರುಗಳು ಫಸ್ಟ್ ಕೇಳೋದೆ ಫ್ರೆಂಚ್ ಫ್ರೈಸು, ಬರ್ಗರು, ಪಿಜ್ಜಾ ಇಂಥವು. ನಮ್ಮ ಕಾಲದಲ್ಲೆಲ್ಲ ನಾವು ಹೊರಗಡೆ ಹೋಗಿ ಏನಾದರೂ ತಿನ್ನಬೇಕು ಅಂತಂದಾಗ ನಮಗಿರ್ತಾ ಇದ್ದಿದ್ದು ಚುರುಮುರಿ, ಪಾನಿಪುರಿ ಅಷ್ಟೇ. ಅದೇ ಏನೋ ಒಂದು ದೊಡ್ಡ ತಿಂಡಿ ನಮಗೆ ಹೊರಗಡೆ ಹೋಗಿ ತಿನ್ನೋದು. ಆದರೆ ಈಗ ಹಾಗಲ್ಲ. ಈ ಮಕ್ಕಳು ಕೇಳೋದೇ ಪಿಜ್ಜಾ, ಬರ್ಗರು ಮತ್ತು ಈ ಫ್ರೆಂಚ್ ಫ್ರೈಸು ಇಂಥವು. ಇದು ಮಕ್ಕಳಿಗೆ ಅಂತಲೇ ಅಲ್ಲ, ದೊಡ್ಡವ್ರಿಗೂ ತುಂಬ ಇಷ್ಟ ಆಗುತ್ತೆ. ಒಂಥರ ಲೈಟ್ ಫುಡ್ಡು, ಚೆನ್ನಾಗಿರುತ್ತೆ. ಹಾಗಾಗಿ ಪ್ರತಿ ಸಲ ನಾವು ಹೋಟೆಲ್ಗೆ ಹೋಗಿ ತಿನ್ನೋಕ್ಕಾಗಲ್ಲ. ಮನೇಲೂ ಮಾಡಿಕೊಂಡ್ರೆ ಇದನ್ನ ನೀವು ಒಂದು ಸಲ ಮನೇಲಿ ಮಾಡಿ ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ನೀವು ಒಂದು ವಾರ 15 ದಿನದವರೆಗೂ ಬಳಸ್ಬೋದು. ಪದೇ ಪದೇ ಮಕ್ಕಳಿಗೆ ಏನಾದರೂ ಸ್ನ್ಯಾಕ್ಸ್ ಕೊಡಬೇಕು ಅಂತಂದರೆ ಹೊರಗಡೆನೇ ಹೋಗಿ ತಿನ್ನಿಸ್ಬೇಕು ಅಂತೇನಿಲ್ಲ, ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ಅಂಥದ್ದು ಒಂದು ಕೆಲವು ನಾನು ತಿಂಡಿಗಳನ್ನ ಮಾಡಿ ತೋರಿಸ್ತೀನಿ ಇವತ್ತು. ಹಾಗೆ ಈ ಫ್ರೆಂಚ್ ಫ್ರೈಸ್ ಮಾಡಿ ತೋರಿಸೋಣ ಹೇಗೆ ಮಾಡ್ತಾರೆ ಅಂತ ಇವತ್ತು ಫ್ರೆಂಚ್ ಫ್ರೈಸ್ ಮಾಡ್ತಾಯಿದ್ದೀನಿ. ತುಂಬ ಸುಲಭ, ಏನಿದೇನು ಕಷ್ಟ ಇಲ್ಲ. ಅಂದರೆ ಒಂದು 10 ನಿಮಿಷ, 1/4 ಗಂಟೆ ನಾವು ಇದಕ್ಕೆ ಸ್ಪೆಂಡ್ ಮಾಡಬೇಕಾಗುತ್ತೆ ಅಷ್ಟೇ. ನಾವು ಇದನ್ನು ಮಾಡಿ ಇಟ್ಕೊಂಡ್ಬಿಟ್ರೆ ಮಕ್ಕಳು ಬಂದಾಗ ನಾವು ಇದನ್ನು ಫ್ರೈ ಮಾಡಿ ಕೊಡ್ಬೋದು. ಈ ಸಿಪ್ಪೆ ಹೊರ್ಕೊಂಡ್ಮೇಲೆ ನೋಡಿ ಇದನ್ನು ನಾವು ಕಟ್ ಮಾಡ್ಕೋಬೇಕಾಗುತ್ತೆ. ಮಾಮೂಲಿ ಫ್ರೆಂಚ್ ಫ್ರೈಸ್ ಯಾವ ಶೇಪಲ್ಲಿ ಇರುತ್ತೆ ಆ ಶೇಪ್ಗೆ ನಾವು ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಹೀಗೆ ಕಟ್ ಮಾಡ್ಕೋಬೇಕು. ಈಗ ಕಟ್ ಮಾಡಿಕೊಂಡು ಸ್ವಲ್ಪ ನೀರಲ್ಲಿ ಹಾಕಿಟ್ಟಿರಬೇಕು, ಇಲ್ಲಾಂದರೆ ಕಪ್ಪಾಗಿ ಹೋಗುತ್ತೆ ಹೊರಗಡೆನೇ ಇದ್ದರೆ ಅದು. ನೋಡಿ ಹೀಗೆ ಕಟ್ ಮಾಡ್ಕೋಬೇಕು. ಇದನ್ನು ನಾವು ಈಗ ಹಾಫ್ ಬಾಯ್ಲ್ಡ್ ಮಾಡ್ಕೋಬೇಕು. ನೋಡಿ, ಈಗ ಇದನ್ನು ನಾನು ಸ್ಟವ್ ಮೇಲೆ ಇಟ್ಟಿದ್ದೀನಿ. ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನೋಡಿ, ಈಗ ಆಲೂಗಡ್ಡೆ ಹಾಫ್ ಬಾಯ್ಲ್ಡ್ ಆಗಿದೆ. ನೋಡಿ, ಇಷ್ಟಾದರೆ ಸಾಕು ಆಲೂಗಡ್ಡೆ. ಈಗ ಇದನ್ನು ನಾನು ಸ್ಟವ್ ಆಫ್ ಮಾಡ್ತೀನಿ. ನಾವು ಮಧ್ಯಾಹ್ನದ ಹೊತ್ತು ಮನೇಲೇ ಇರ್ತೀವಿ, ಅಡುಗೆ ಊಟ ಎಲ್ಲ ಆದಮೇಲೆ ಮನೇಲಿ ಫ್ರೀ ಟೈಮಲ್ಲಿ ಇರ್ತೀವಲ್ಲ, ಅವಾಗ ಇದನ್ನು ಮಾಡಿಟ್ಕೊಂಡ್ರೆ ನಾವು ಸ್ಕೂಲಿಂದ ಮಕ್ಕಳು ಸ್ಕೂಲಿಂದ ಬರ್ತಾರಲ್ಲ ಸಂಜೆ ಟೈಮು, ಆವಾಗ ನಾವು ಇದನ್ನು ಅವ್ರಿಗೆ ಮಾಡಿಕೊಟ್ರೆ ತುಂಬ ಖುಷಿ ಆಗ್ತದೆ ಅವ್ರಿಗೂ. ಮತ್ತು ಹೊರಗಿನ ತಿಂಡಿ ತಿನ್ನೋದು ಅವಾಯ್ಡ್ ಆಗುತ್ತೆ. ಈಗ ಇದು ಆಫ್ ಬಾಯ್ಲ್ಡ್ ಆಗಿದೆ. ನೀರೆಲ್ಲ ಬಗ್ಸಿದ್ದೀನಿ. ಸ್ವಲ್ಪ ಆರಬೇಕು. ಇದು ತುಂಬ ಬಿಸಿ ಇದೆ. ಬಿಸಿ ಇರುವಾಗ ಆಗಲ್ಲ, ಸ್ವಲ್ಪ ಆರಬೇಕು. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಆಮೇಲೆ ಇದಕ್ಕೆ ನಾವು ಕಾರ್ನ್ಫ್ಲೋರು ಮತ್ತು ಮೈದಾ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈಗ ಇಲ್ಲಿ 10 ನಿಮಿಷ ಇಟ್ಟಿದ್ದೆ ಇದನ್ನು. ಈಗ ಡ್ರೈ ಆಗಿದೆ ಇದೆಲ್ಲ. ನೋಡಿ, ಡ್ರೈ ಆಗಿದೆ, ನೀರಿನ ಅಂಶ ಎಲ್ಲ ಹೋಗಿದೆ. ಈಗ ನಾವು ಇದನ್ನು ಒಂದು ಬಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾವೀಗ 2 ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ತೀನಿ ಮತ್ತು 1 ಸ್ಪೂನ್ ಮೈದಾ ಹಿಟ್ಟು ಮತ್ತು ಚಿಲ್ಲಿ ಪೌಡರ್ ಸ್ವಲ್ಪ, ಒಂದು 1/4 ಸ್ಪೂನ್ನಷ್ಟು ಚಾಟ್ ಮಸಾಲ ಹಾಕ್ಕೊಳ್ಳಿ, ಸ್ವಲ್ಪ ಗರಂ ಮಸಾಲೆ ಪುಡಿ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮೊದಲೇ ಸ್ವಲ್ಪ ಹಾಕ್ಕೊಂಡಿರ್ತೀವಿ, ಹಾಗಾಗಿ ನೋಡ್ಕೊಂಡು ಸ್ವಲ್ಪ ಹಾಕ್ಕೋಬೇಕು. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಏನು ನೀರು ಏನೂ ಹಾಕೋದು ಬೇಡ, ಸುಮ್ಮನೆ ಹಾಗೇ ಡ್ರೈ ಆಗಿ ನಾವು ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ, ಇದನ್ನು ನೀವು ಬೇಕಿದ್ದರೆ ಹೆಚ್ಚಿನ ಕ್ವಾಂಟಿಟಿ ಮಾಡಿಕೊಂಡ್ರೆ ಹೀಗೆ ಡ್ರೈ ಆದಮೇಲೆ ಇದನ್ನು ತೆಗೆದು ನೀವು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ನೀಟಾಗಿ ನೀವು ಪ್ಯಾಕ್ ಮಾಡಿ ಫ್ರಿಡ್ಜಲ್ಲಿ ಇಟ್ಬಿಟ್ರೆ ನೀವು
ಯಾವಾಗ ಬೇಕು ಅಂತಂದರೆ ಆವಾಗ ನೀವು ಇದನ್ನು ಫ್ರೈ ಮಾಡಿಕೊಂಡು ರೆಡಿ ಮಾಡ್ಕೊಳ್ಬೋದು. ನೋಡಿ, ಇದೇನಾದರೂ ನಿಮಗೆ ತುಂಬ ಡ್ರೈ ಅಂತ ಅನಿಸಿದರೆ ಒಂದು ಸ್ವಲ್ಪ ಒಂದು ಕೈ ಒದ್ದೆ ಆಗೋಷ್ಟು ಇಷ್ಟು ನೀರು ಹಾಕ್ಕೊಂಡು ಬೇಕಿದ್ರೆ ನೀವು ಕಲಿಸ್ಕೋಬೋದು. ಕೆಲವೊಮ್ಮೆ ಏನಾಗುತ್ತೆ, ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀವಲ್ಲ, ಮತ್ತು ಆಲೂಗೆಡ್ಡೆನೂ ಹಾಫ್ ಬಾಯ್ಲ್ಡ್ ಆಗಿರುತ್ತಲ್ಲ, ಅದೇ ಎಲ್ಲ ಮಸಾಲೆ ಎಲ್ಲ ಹೀರ್ಕೊಂಡಿರುತ್ತೆ. ಕೆಲವೊಮ್ಮೆ ಅಕಸ್ಮಾತ್ ತುಂಬ ಡ್ರೈ ಇದು ಅಂತ ಅನಿಸಿದರೆ ನೀವು ಸ್ವಲ್ಪ ಹೀಗೆ ಮಾಡ್ಕೋಬೋದು. ನೋಡಿ, ಈಗ ನಾನು 10 ನಿಮಿಷ ಇಟ್ಟಿದ್ದೆ ಇದನ್ನು. ಈಗ ಇದೆಲ್ಲ ಉಪ್ಪು ಖಾರ ಎಲ್ಲ ಹಿಡಿದಿದೆ. ಈಗ ನಾನು ಇದನ್ನು ಫ್ರೈ ಮಾಡ್ತೀನಿ. ನೋಡಿ, ಮೊದಲಿಗೆ ಮಕ್ಕಳು ಮೊಮ್ಮಕ್ಕಳು ಮನೆಗೆ ಬಂದರೆ ಮನೇಲಿ ಏನು ಮಾಡ್ತಾಯಿದ್ರು ಅಜ್ಜಿ ಅಂದರು, ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ, ರವೆ ಉಂಡೆ ಅಂತೆ ಹೀಗೆಲ್ಲ ಮಾಡ್ತಾಯಿದ್ರು. ಆದರೆ ಈಗ ಹಾಗಿಲ್ಲ, ಅವೆಲ್ಲ ಮಕ್ಕಳಿಗೆ ಬೇಕಾಗೇ ಇಲ್ಲ. ಈಗೇನು ಕೇಳ್ತಾರೆ, ಪಿಜ್ಜಾ, ಬರ್ಗರು, ಫ್ರೆಂಚ್ ಫ್ರೈಸು ಇಂಥದ್ದೇ ಅವ್ರು ಕೇಳೋದು. ಪಾನಿಪುರಿ, ಮಸಾಲೆ ಪುರಿ ಮಕ್ಕಳು ಇಷ್ಟಪಡೋದ್ರಿಂದ ನಾವು ಅವ್ರು ಯಾವ್ದು ಕೇಳ್ತಾರೆ ಅದನ್ನೇ ನಾವು ಮಾಡಿಕೊಡ್ಬೇಕಾಗತ್ತೆ. ನಾವು ಇದನ್ನೆಲ್ಲ ಹೇಗೆ ಮಾಡೋದು ಅಂತ ಕಲ್ತ್ಕೊಂಡ್ಬಿಟ್ರೆ ನಾವು ಇಲ್ಲಿ ಹೊರಗಡೆ ಹೋಗಿ ತಿನ್ನಿಸೋದಕ್ಕಿಂತ ಮಕ್ಕಳಿಗೆ ಮನೆಯಲ್ಲೇ ಮಾಡಿ ರುಚಿಯಾಗಿ ನಾವು ಮನೆಯಲ್ಲೇ ಮಾಡಿ ತಿನ್ನಿಸ್ಬೋದು. ನೋಡಿ, ಕೆಲವರು ಅಂದ್ಕೊಳ್ಬೋದು ಇಷ್ಟೆಲ್ಲ ಮಾಡೋದಕ್ಕೆ ಹೊರಗಡೆನೇ ಹೋಗಿ ತಿನ್ಕೊಂಡು ಬರ್ಬೋದು ಅಂತ. ಒಂದು 10 ನಿಮಿಷ, 1/4 ಗಂಟೆ ಶ್ರಮ ಅಷ್ಟೇ. ಫ್ರೆಂಚ್ ಫ್ರೈಸ್ ಬರೀ 20 ರೂಪಾಯಲ್ಲಿ ಮನೆಯವರೆಲ್ಲ ತಿನ್ನುವಷ್ಟು ಫ್ರೆಂಚ್ ಫ್ರೈಸ್ ರೆಡಿ ಆಗುತ್ತೆ. ನೋಡಿ, ಇದಾಗಿದೆ. ಈಗ ಇದು ತೆಗಿತಾ ಇದ್ದೀನಿ. ನೋಡಿ, ನಾವು ಮಸಾಲೆ ಎಲ್ಲ ಹಾಕಿ ಡ್ರೈ ಮಾಡಿ ತುಂಬ ಚೆನ್ನಾಗಾಗಿದೆ. ನೋಡಿ ಎಷ್ಟು ಚೆನ್ನಾಗಾಗಿದೆ, ಕ್ರಿಸ್ಪಿಯಾಗಿ. ಹೀಗೆ ಶಬ್ದ ಕೇಳಿಸ್ತಾ ಇದೆಯಾ? ನೋಡಿ, ಹೀಗೆ ಕ್ರಿಸ್ಪಿಯಾಗಿ ಚೆನ್ನಾಗಾಗಿದೆ. ನೋಡಿ, ಹೊರಗಡೆ ಕ್ರಿಸ್ಪಿಯಾಗಿದೆ. ನೋಡಿ, ಹೀಗೆ ಮುರಿದ್ರೆ ನೋಡಿ ಹೊರಗಡೆ ಕ್ರಿಸ್ಪಿ ಇದೆ, ನೋಡಿ ಒಳಗಡೆ ಸ್ಮೂತಾಗಿ ಎಷ್ಟು ಚೆನ್ನಾಗಿದೆ. ನೋಡಿ, ಈಗ ಫ್ರೆಂಚ್ ಫ್ರೈಸ್ ರೆಡಿಯಾಗಿದೆ. ಇದಕ್ಕೆ ಕೆಚಪ್ ಹಾಕೋಣ ಸ್ವಲ್ಪ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.